ಶಿವರಾತ್ರಿಯಂದು ದೇವಸ್ಥಾನಕ್ಕೆ ಹೋಗುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋನ ನೋಡಿ. ನಾವು ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಪೂಜೆಯ ಫಲವನ್ನು ಇಲ್ಲದಂತೆ ಮಾಡಬಹುದು. ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಪುರುಷರು ದೇವಸ್ಥಾನದಲ್ಲಿ ಮಾಡಬಾರದ ಆ ತಪ್ಪುಗಳೇನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ತಿಂಗಳು ಫೆಬ್ರವರಿ 15ನೇ ತಾರೀಕು ಭಾನುವಾರ ಅತ್ಯಂತ ಶಕ್ತಿಶಾಲಿಯಾದ ಮಹಾಶಿವರಾತ್ರಿ ಹಬ್ಬ ಬರುತ್ತಿದೆ. ಈ ಒಂದು ದಿನ ಮಾಡುವ ಶಿವಪೂಜೆ ಮತ್ತು ಅಭಿಷೇಕಗಳಿಗೆ ಕೋಟಿಪಟ್ಟು ಪುಣ್ಯ ಸಿಗುತ್ತದೆ. ನಿಮ್ಮ ಕುಟುಂಬದ ಮೇಲೆ ಶಿವನ ಅನುಗ್ರಹ ಯಾವಾಗಲೂ ಇರುತ್ತದೆ. ಹಾಗಾಗಿ ಈ ಅವಕಾಶ ಯಾರೂ ತಪ್ಪಿಸಿಕೊಳ್ಳಬೇಡಿ. ಮಹಾಶಿವರಾತ್ರಿ ಬರುವ ಮೊದಲೇ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕಾದ ಶಿವರಾತ್ರಿಯ ನಿಯಮಗಳು ಹಾಗೂ ಪೂಜಾ ವಿಧಾನದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಪ್ರತಿಯೊಬ್ಬರೂ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಶಿವರಾತ್ರಿ ಹಬ್ಬದ ದಿನ ಆ ಪರಶಿವ ಲಿಂಗರೂಪದಲ್ಲಿ ಉದ್ಭವಿಸಿದನಂತೆ. ಹಾಗೆಯೇ ಈ ದಿನ ಶಿವ ಪಾರ್ವತಿಯರ ಕಲ್ಯಾಣ ನಡೆದಿದೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಈ ಪವಿತ್ರ ಶಿವರಾತ್ರಿಯಂದು ಶಿವ ಪಾರ್ವತಿಯರು ಭೂಮಿಯ ಮೇಲೆ ಸಂಚರಿಸುತ್ತಾ ಭಕ್ತರು ಕೇಳಿದ ವರಗಳನ್ನು ತಕ್ಷಣ ನೀಡುತ್ತಾರೆ. ಇನ್ನು ಈ ಶಿವರಾತ್ರಿ ಹಬ್ಬದ ದಿನ ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಇದರಿಂದ ಅದೃಷ್ಟ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಹಾಗೆಯೇ ಈ ಶಿವರಾತ್ರಿಯಂದು ಪ್ರತಿಯೊಬ್ಬರೂ ಖಂಡಿತವಾಗಿಯೂ ತಲೆ ಸ್ನಾನ ಮಾಡಲೇಬೇಕು. ಈ ದಿನ ಸ್ನಾನ ಮಾಡುವ ನೀರಿಗೆ ಉಪ್ಪು ಮತ್ತು ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ನಾವು ತಿಳಿಯದೇ ಮಾಡಿದ ಪಾಪಗಳೆಲ್ಲವೂ ದೂರವಾಗುತ್ತವೆ. ಹಾಗೆಯೇ ನೀರಿನಲ್ಲಿ ವಿಭೂತಿ ಬೆರೆಸಿ ಸ್ನಾನ ಮಾಡಿದರೆ ಮಾನಸಿಕ ಶಾಂತಿ ಸಿಗುತ್ತದೆ. ಅದೇ ರೀತಿಯಲ್ಲಿ ನೀರಿನಲ್ಲಿ 2 ಚಮಚ ಬಿಲ್ಪತ್ರೆ ಎಲೆಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಲಕ್ಷ್ಮೀ ಕಟಾಕ್ಷ ಸಿದ್ಧಿಯಾಗುತ್ತದೆ. ನೀರಿನಲ್ಲಿ ಪಚ್ಚ ಕರ್ಪೂರ ಹಾಕಿಕೊಂಡು ಸ್ನಾನ ಮಾಡಿದರೆ ಧನಾಕರ್ಷಣೆ ಹೆಚ್ಚಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀರಿನಲ್ಲಿ ಗಂಗಾಜಲ ಹಾಕಿಕೊಂಡು ಸ್ನಾನ ಮಾಡಿದರೆ ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಈ ಮಹಾಶಿವರಾತ್ರಿಯ ಪವಿತ್ರ ದಿನದಂದು ಪ್ರತಿಯೊಬ್ಬರೂ ಶಿವನ ದೇವಸ್ಥಾನಕ್ಕೆ ಹೋಗಿ. ಈ ದಿನ ಶಿವ ಮತ್ತು ಪಾರ್ವತಿ ಇಬ್ಬರು ಕೈಲಾಸದಿಂದ ಭೂಮಿಗೆ ಬರುತ್ತಾರೆ. ಹಾಗಾಗಿ ಶಿವರಾತ್ರಿಯ ದಿನ ಯಾರು ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೋ ಅವರ ಕಷ್ಟಗಳೆಲ್ಲ ತಕ್ಷಣ ಪರಿಹಾರವಾಗುತ್ತವೆ. ಶಿವರಾತ್ರಿ ಅಂದ ಕೂಡಲೇ ಬಹಳಷ್ಟು ಜನರು ಉಪವಾಸವಿದ್ದು ಜಾಗರಣೆ ಮಾಡುತ್ತಾರೆ. ಆದರೆ ಉಪವಾಸ ಇರಲು ಸಾಧ್ಯವಾಗದವರು ಮತ್ತು ರಾತ್ರಿ ಜಾಗರಣೆ ಮಾಡಲು ಆಗದವರು ಲಿಂಗೋದ್ಭವ ಕಾಲದಲ್ಲಿ, ಅಂದರೆ ಶಿವಲಿಂಗ ಉದ್ಭವಿಸಿದ ಸಮಯದಲ್ಲಿ ಶಿವನನ್ನು ಪೂಜಿಸಿ ಉಪವಾಸವಿದ್ದರೆ ಸಾಕು. ದಿನವಿಡೀ ಉಪವಾಸವಿದ್ದಷ್ಟು ಫಲ ಸಿಗುತ್ತದೆ. ಫೆಬ್ರವರಿ 15ರ ಮಧ್ಯರಾತ್ರಿ 12 ಗಂಟೆಯಿಂದ 12:50 ಲಿಂಗೋದ್ಭವದ ಕಾಲವಿರುತ್ತದೆ. ಈ 50 ನಿಮಿಷಗಳಿಗೆ ತುಂಬ ಶಕ್ತಿ ಇರುತ್ತದೆ. ಈ ಸಮಯದಲ್ಲಿ ಶಿವನನ್ನು ಪೂಜಿಸಿ ಉಪವಾಸವಿರಿ. ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ಹೋಗುವವರು ಅಲ್ಲಿ ಗೊತ್ತಿಲ್ಲದೆ ಕೂಡ ಕೆಲವು ತಪ್ಪುಗಳನ್ನು ಮಾಡಬೇಡಿ. ಅದರಲ್ಲಿ ಮುಖ್ಯವಾದದ್ದು ಶಿವನ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಮಾಡಬಾರದು. ಇಲ್ಲಿ ಚಂಡಿ ಪ್ರದಕ್ಷಿಣೆ ಮಾಡಬೇಕು. ಧ್ವಜಸ್ತಂಭದಿಂದ ಸೋಮಸೂತ್ರದವರೆಗೆ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬರಬೇಕು. ಇದನ್ನು ಚಂಡಿ ಪ್ರದಕ್ಷಿಣೆ ಎನ್ನುತ್ತಾರೆ. ಹಾಗೆಯೇ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಹಸುವಿನ ಹಾಲು ಕಲಬೆರಕೆ ಇಲ್ಲದೆ ಶುದ್ಧವಾಗಿರಲಿ. ಶಿವಲಿಂಗಕ್ಕೆ ಹಾಲು ಹಾಕಿದ ತಕ್ಷಣ ನೀರನ್ನು ಹಾಕಬೇಕು. ಆಗಲೇ ಅಭಿಷೇಕಕ್ಕೆ ಸಂಪೂರ್ಣ ಫಲ ಸಿಗುತ್ತದೆ. ಆದರೆ ಬಹಳಷ್ಟು ಮಳೆಯರು ಹಾಲಿನ ಪ್ಯಾಕೆಟನ್ನು ಬಾಯಿಂದ ಕಚ್ಚಿ ಅದೇ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ಆದರೆ ಹೀಗೆ ಎಂದಿಗೂ ಮಾಡಬೇಡಿ, ಇದು ದೊಡ್ಡ ಅಪರಾಧ. ಹಾಗೆಯೇ ನೇರವಾಗಿ ಹಾಲಿನ ಪ್ಯಾಕೆಟ್ನಿಂದ ಅಭಿಷೇಕ ಮಾಡಬಾರದು.
ಹಾಲಿನಲ್ಲಿರುವ ಹಾಲನ್ನು ಒಂದು ಲೋಟಕ್ಕೆ ಹಾಕಿಕೊಂಡು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಶಿವನು ಅಭಿಷೇಕ ಪ್ರಿಯ. ಈ ಒಂದು ದಿನ ಅಭಿಷೇಕ ಮಾಡಿದರೆ ಸಾಕು, ನಿಮ್ಮ ಜನ್ಮ ಧನ್ಯವಾಗುತ್ತದೆ. ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಕಲ ಸುಖಗಳು ಸಿಗುತ್ತವೆ ಮತ್ತು ಆಯುಷು ಹೆಚ್ಚಾಗುತ್ತದೆ. ಅದೇ ರೀತಿ ಹಸುವಿನ ಮೊಸರಿನಿಂದ ಅಭಿಷೇಕ ಮಾಡಿದರೆ ಅನಾರೋಗ್ಯ ಮತ್ತು ದೌರ್ಬಲ್ಯ ದೂರವಾಗಿ ಸಂಪೂರ್ಣ ಆರೋಗ್ಯ ಸಿಗುತ್ತದೆ. ಜೇನುತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಸಾಲದ ಬಾಧೆಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಇನ್ನು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ವಿಪರೀತ ಧನಾಕರ್ಷಣೆ ಮತ್ತು ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಗಂಧ ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಸಮಾಜದಲ್ಲಿ ಕೀರ್ತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಹಾಗೆಯೇ ವಿಭೂತಿಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನೀವು ಅಂದುಕೊಂಡ ಕೆಲಸಗಳೆಲ್ಲ ಈಡೇರುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶಿವನ ಗರ್ಭಗುಡಿಯೊಳಗೆ ಹೋಗುವಾಗ ಪುರುಷರು ಶರ್ಟ್ ಧರಿಸದೆ ಕೇವಲ ಶಾಲು ಹೊದ್ದುಕೊಂಡು ಹೋಗಬೇಕು. ಆಗಲೇ ಶಿವನ ಸಂಪೂರ್ಣ ಅನುಗ್ರಹ ನಿಮಗೆ ಲಭಿಸುತ್ತದೆ. ಈ ದಿನ ಮರೆಯದೆ ಬನ್ನಿ ಮರವನ್ನು ಪೂಜೆ ಮಾಡಬೇಕು. ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ಮತ್ತು ಮರದ ಕೆಳಗೆ ದೀಪ ಹಚ್ಚುವುದರಿಂದ ವಿಶೇಷ ಪುಣ್ಯ ಫಲ ಸಿಗುತ್ತದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಆದ್ದರಿಂದ ಈ ಶಿವರಾತ್ರಿಯಂದು ಮನೆಯಲ್ಲಿ ಪೂಜೆ ಮಾಡುವಾಗ ತೆಂಗಿನಕಾಯಿಯ ದೀಪ ಹಚ್ಚಿ, ಅಂದರೆ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಆಕಳ ತುಪ್ಪ ಹಾಕಿ ಶಿವನ ಮುಂದೆ ದೀಪ ಹಚ್ಚುವುದರಿಂದ ತುಂಬಾ ಒಳ್ಳೆಯದು. ಈ ರೀತಿ ದೀಪ ಹಚ್ಚಿದರೆ ಆ ಪರಮೇಶ್ವರನು ಸಂತೋಷಗೊಂಡು ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ. ಹಾಗೆಯೇ ಆರ್ಥಿಕ ಸಮಸ್ಯೆಗಳು ಕಳೆದು ಆರೋಗ್ಯ ಭಾಗ ಸಿಗುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ನಮ್ಮ ಮೈ ಬೆವರಿನ ಹನಿಗಳು ಅಥವಾ ತಲೆ ಕೂದಲು ಶಿವಲಿಂಗದ ಮೇಲೆ ಬೀಳದಂತೆ ಜಾಗ್ರತೆ ವಹಿಸಿ. ಶಿವನ ಪೂಜೆಯಲ್ಲಿ ಮರೆತು ಕೂಡ ತುಳಸಿ ಎಲೆಗಳನ್ನು ಬಳಸಬೇಡಿ. ಶಿವರಾತ್ರಿಯ ದಿನ ಉಪವಾಸ ಇರುವವರು ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಬಹುದು. ಇನ್ನು ಈ ಶಿವರಾತ್ರಿಯಂದು ನೀವು ಬೇರೇನು ಮಾಡದಿದ್ದರೂ ಪರವಾಗಿಲ್ಲ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಸಾಕು, ನಿಮ್ಮ ಹಣೆಬರಹವೇ ಬದಲಾಗುತ್ತದೆ. ಕಷ್ಟಗಳೆಲ್ಲ ತಕ್ಷಣ ದೂರವಾಗಿ ಅಂದುಕೊಂಡದ್ದೆಲ್ಲ ಈಡೇರುತ್ತದೆ. ಹಾಗೆಯೇ ಈ ದಿನ ಪ್ರತಿಯೊಬ್ಬರೂ ಹಣೆ ಮೇಲೆ ವಿಭೂತಿ ಹಚ್ಚಿಕೊಳ್ಳಬೇಕು. ಇದರಿಂದ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ. ವಿಭೂತಿ ಧರಿಸುವುದರಿಂದ ಶಿವನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತದೆ. ಶಿವರಾತ್ರಿಯ ಪವಿತ್ರ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಅಖಂಡ ದೀಪವನ್ನು ಹಚ್ಚಿ. ಇದರಿಂದ ಮನೆಯ ದಾರಿದ್ರ್ಯ ದೂರವಾಗುತ್ತದೆ. ಶಿವನಿಗೆ ನೈವೇದ್ಯ ಮಾಡುವಾಗ ಬಿಳಿ ಬಣ್ಣದ ಪದಾರ್ಥಗಳನ್ನು ಅರ್ಪಿಸಿ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಈ ಶಿವರಾತ್ರಿಯಂದು ಆಕಳ ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನಿಮ್ಮ ಮದುವೆಗೆ ಅಡೆತಡೆಗಳು ಬರುತ್ತಿದ್ದರೆ ಹಾಲಿನಲ್ಲಿ ಕುಂಕುಮ ಕೇಸರಿ ಬೆರೆಸಿ ಅಭಿಷೇಕ ಮಾಡಿ. ಶೀಘ್ರದಲ್ಲೇ ವಿವಾಹ ಯೋಗ ಕೂಡಿ ಬರುತ್ತದೆ. ಶಿವನ ವಾಹನ ನಂದೀಶ್ವರ ಶಿವನಿಗೆ ಎದುರಾಗಿ ಕುಳಿತಿರುತ್ತಾನೆ. ಹಾಗಾಗಿ ಈ ಶಿವರಾತ್ರಿ ಹಬ್ಬದಂದು ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಂಡು ನಂತರ ಶಿವನ ದರ್ಶನ ಪಡೆಯಿರಿ. ಆಗ ನಿಮ್ಮ ಕೋರಿಕೆಗಳು ನೇರವಾಗಿ ಶಿವನ ಪಾದ ತಲುಪುತ್ತವೆ. ಶಿವರಾತ್ರಿಯ ದಿನ ಕೂದಲು ಕತ್ತರಿಸುವುದು ಅಥವಾ ಉಗುರನ್ನು ಕತ್ತರಿಸುವುದು ಮಾಡಬೇಡಿ. ಈ ಭಾನುವಾರ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವಿಸಬಾರದು. ದಂಪತಿಗಳು ಖಂಡಿತವಾಗಿಯೂ ಬ್ರಹ್ಮಚರ್ಯ ಪಾಲಿಸಬೇಕು. ಶಿವನಿಗೆ ಬಿಲ್ಪತ್ರೆ ಎಂದರೆ ಬಹಳ ಪ್ರೀತಿ. ಈ ದಿನ ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡು ಶಿವಲಿಂಗದ ಮೇಲೆ ಒಂದು ಬಿಲ್ಪತ್ರೆ ಇಟ್ಟರೆ ಸಾಕು, ನಿಮ್ಮ ಆಸೆಗಳೆಲ್ಲ ತಕ್ಷಣ ಈಡೇರುತ್ತವೆ. ಹೀಗೆ ಮಾಡುವುದರಿಂದ 3 ಜನ್ಮಗಳ ಪಾಪಗಳು ದೂರವಾಗುತ್ತವೆ. ಈಗ ಶಿವರಾತ್ರಿಯಂದು ಯಾವ ಹೂಗಳಿಂದ ಪೂಜೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಬಿಳಿ ಎಕ್ಕದ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಮೃತ್ಯು ದೋಷಗಳು ದೂರವಾಗುತ್ತವೆ. ಹಾಗೆಯೇ ಶಿವನಿಗೆ ಇಷ್ಟವಾದ ಉಮ್ಮತ್ತಿ ಅಂದರೆ ದುಂಬಿ ಹೂವಿನಿಂದ ಪೂಜಿಸಿದರೆ ಕೋರಿಕೆಗಳು ತಕ್ಷಣ ಈಡೇರುತ್ತವೆ. ತಾವರೆ ಹೂವಿನಿಂದ ಪೂಜಿಸಿದರೆ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡಿದರೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಇನ್ನು ನೀಲಿ ಬಣ್ಣದ ಶಂಖಪುಷ್ಪದಿಂದ ಪೂಜಿಸಿದರೆ ಶಿವನು ಬೇಗನೆ ಕರುಣೆ ತೋರಿಸುತ್ತಾನೆ. ಶಿವನಿಗೆ ತುಂಬೆ ಹೂವು ಎಂದರೆ ಅತ್ಯಂತ ಪ್ರೀತಿ. ಇದರಿಂದ ಪೂಜಿಸಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು
ರಂಜೆಯ ಹೂವಿನಿಂದ ಪೂಜಿಸಿದರೆ ಶಿವಲೋಕ ಪ್ರಾಪ್ತಿಯಾಗುತ್ತದೆ. ಉಪವಾಸ ಇರಲು ಸಾಧ್ಯವಾಗದವರು ಈ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಗೋಧಿ, ಮೊಳಕೆ ಬಂದ ಕಾಳುಗಳು ಅಥವಾ ಟೀ ಕಾಫಿ ಕುಡಿಯಬೇಡಿ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರು ನೀರಿನಲ್ಲಿ ಗರಿಕೆ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಆರೋಗ್ಯ ಸುಧಾರಿಸುತ್ತದೆ. ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ಹೋದಾಗ ನಮಗೆ ನೇರವಾಗಿ ನಮ್ಮ ಕೈಯಾರೆ ಅಭಿಷೇಕ ಮಾಡಲು ಕಷ್ಟವಾಗಬಹುದು. ಅಂಥವರು ಮನೆಯಲ್ಲಿಯೇ ಮಣ್ಣಿನಿಂದ ಪುಟ್ಟ ಶಿವಲಿಂಗ ತಯಾರಿಸಿ ಪೂಜಾ ಕೋಣೆಯಲ್ಲಿಟ್ಟು ಓಂ ನಮಃ ಶಿವಾಯ ಎನ್ನುತ್ತಾ ಅಭಿಷೇಕ ಮಾಡಿಕೊಳ್ಳಬಹುದು. ಜಾಗರಣೆ ಮಾಡುವವರು ಭಕ್ತಿಗೀತೆಗಳನ್ನು ಅಥವಾ ಶಿವನ ಕಥೆಗಳನ್ನು ಕೇಳುತ್ತಾ ಸಮಯ ಕಳೆಯಬೇಕು. ಈ ಮಹಾಶಿವರಾತ್ರಿಯಂದು ಭಕ್ತಿಯಿಂದ ಪೂಜೆ ಮಾಡಿದರೆ ಶಿವಪಾರ್ವತಿಯರ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ. ಶಿವನ ದೃಷ್ಟಿಯಲ್ಲಿ ಶ್ರೀಮಂತ ಬಡವ ಎಂಬ ಭೇದವಿಲ್ಲ. ಶುದ್ಧ ಭಕ್ತಿ ಇದ್ದರೆ ಸಾಕು, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೂ ಶೇರ್ ಮಾಡಿಕೊಳ್ಳಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.